ಭಗವಂತನ ಸಾಕ್ಷಾತ್ಕಾರ. ಹೀಗೆ ಒಂದು ಸಿನಿಮಾ ಕತೆ. ಕಷ್ಟಪಟ್ಟು ಬೆಳೆಯೋ ಒಬ್ಬ ಹುಡುಗ, ಆತನದೊಂದು ಸುಂದರವಾದ ಸಂಸಾರ. ಆತ ಕಷ್ಟಪಟ್ಟು ಜೀವನದಲ್ಲಿ ತುಂಬ ಒಳ್ಳೆಯ ಹಂತಕ್ಕೆ ಹೋಗ್ತಾನೆ. ಅಷ್ಟೇ ಇದ್ದರೆ ಸಿನಿಮಾದಲ್ಲಿ ಟ್ವಿಸ್ಟ್ ಇರೋದಿಲ್ಲ. ಆತನಿಗೊಂದು ಕಷ್ಟ ಬರಬೇಕು. ಅಂಥ ಕಷ್ಟ ಬರುತ್ತೆ, ಕಷ್ಟದಿಂದ ಆತ ಪಾರಾಗ್ತಾನೆ. ಒಬ್ಬ ಕ್ರೈಮ್ ರಿಪೋರ್ಟ್ರು ಸಿನಿಮಾ ಕತೆ ಹೇಳೋದು ಅಷ್ಟು ಚೆನ್ನಾಗಿರಲ್ಲ. ನೇರವಾಗಿ ಪೀಠಿಕೆ ಹಾಕದೆ ವಿಷಯಕ್ಕೆ ಬರ್ತಾ ಇದ್ದೀನಿ. ವಿ ಹ್ಯಾವ್ ವಿತ್ ಅಸ್ ದುನಿಯಾ ವಿಜಿ ಆ್ಯಂಡ್ ಫ್ಯಾಮಿಲಿ. ವಿಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ವಿಜಿ, ನಿಮ್ಮನ್ನು ಅವಾಗ ಮಾತಾಡ್ತಿರ್ತೀವಿ. ಮೇಡಮನ್ನು ಮಾತಾಡ್ತೀನಿ ಫಸ್ಟ್. ಮೇಡಮ್, ಈಗ ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮುಂಚೆ ಅವ್ರು ಇಲ್ಲಿ ನಿಂತ್ಕೊಂಡು ನಿಮ್ಮನ್ನೊಂದು ಸಲ ರತ್ನ ಅಂತ ಕೂಗಿದ್ರು. ನೀವು ಒಳಗಡೆಯಿಂದ ಏನ್ರಿ ಅಂತ ಕೇಳಿದ್ರಿ. ಎಷ್ಟು ದಿವಸ ಆಗಿತ್ತು ಆ ಧ್ವನಿ ಇಲ್ಲದೆ ಈ ಮನೆಯಲ್ಲಿ? 2 ವರ್ಷ ಆಗಿತ್ತು. 2 ವರ್ಷ. ಹೇಗೆ ಸಹಿಸ್ಕೊಂಡ್ರಿ ಆ 2 ವರ್ಷ? ಕಷ್ಟಗಳನ್ನು ಸಹಿಸ್ಬೇಕು ಮನುಷ್ಯ, ಇಲ್ಲಾಂದರೆ ನಾವು ಮನುಷ್ಯರಾಗಲ್ಲ. ಮೊನ್ನೆ ಕೋರ್ಟ್ ಹೊರಗಡೆಯಿಂದ ಇಬ್ಬರು ಒಟ್ಟೊಟ್ಟಿಗೆ ಹೊರಗಡೆ ಬಂದ್ರಿ ಕೋರ್ಟ್ ಆವರಣದಲ್ಲಿ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅಭಿಮಾನಿಗಳಿದ್ದರು, ವಕೀಲರಿದ್ದರು, ಮಾಧ್ಯಮದವರಿದ್ದರು. ಅದೆಲ್ಲ ಆದಮೇಲೆ ಮನೆಗೆ ಬಂದ್ರಿ. ಎಲ್ಲರೂ ಹೋದ್ಮೇಲೆ ನನ್ನ ನಿರೀಕ್ಷೆ ಏನಂದರೆ, ನೀವಿಬ್ಬರೇ ಇರೋ ಸನ್ನಿವೇಶದಲ್ಲಿ ಒಂದು ಸಲ ಅವ್ರ ಕಪಾಳಕ್ಕೆ ನೀವು ಹೊಡೆದು ಯಾಕಿಷ್ಟು ಕಷ್ಟ ಕೊಟ್ಟೆ ಅಂತ ಕೇಳಿರ್ತೀರಿ. ನಾನು ಕಪಾಳಕ್ಕೆ ಹೊಡೆಯೋದು. ನೀವೊಂದು ಸಲ ಪ್ರೀತಿಯಿಂದ ಅವ್ರ ಕೆನ್ನೆಗೆ ತಟ್ಟಿ ಯಾಕಿಷ್ಟು ಕಷ್ಟ ಕೊಟ್ಟೆ ಅಂತ ಕೇಳಿರ್ತೀರಿ ಅಂತ. ಇಲ್ಲ ಆ ಥರ ಎಲ್ಲ ಮಾಡಲ್ಲ. ಸ್ವಲ್ಪ ಇಬ್ಬರು ಹತ್ಬಿಡ್ತೀವಿ ಅಷ್ಟೇ. ಅಂದರೆ ನೋವಿಗೆ ಇಬ್ಬರೇ ಇದ್ದಾಗ ಸ್ವಲ್ಪ ಎಲ್ಲ ಹಿಂಗಾಗ್ಬಿಡ್ತಲ್ಲ, ಹಿಂಗಿದ್ವಲ್ಲ ಅಂತ ಕಣ್ಣೀರು ಹಾಕ್ಬಿಟ್ಟಿದ್ವಿ ಕೂತ್ಕೊಂಡು ಇಬ್ರು. ಆನಂದ ಭಾಷ್ಪ ಅವತ್ತಿಂದ. ವಿಜಿ, ಹೇಗಿತ್ತು ಆ ಗಳಿಗೆ? ಆವತ್ತು ಒಂದಾದ ನಿರ್ಧಾರಕ್ಕೆ ಬಂದ ಮೇಲೆ, ಎಲ್ಲರೂ ಹೋದ್ಮೇಲೆ ಮನೆಯಲ್ಲಿ ನೀವು, ಅವರು, ಮಕ್ಕಳು ಮಾತ್ರ ಇದ್ದಾಗ ಆ ಕ್ಷಣ ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಸುಮ್ಮನೆ ಹತ್ಬಿಟ್ಟೆ. ಸುಮ್ಮನೆ ಹಂಗೆ ಹತ್ಕೊಂಡು ಮುಖ ನೋಡೋಕ್ಕಾಗ್ತಿಲ್ಲ. ನಾನು ಆಕೆ ನನ್ನನ್ನು ನೋಡ್ತಾರೆ, ನಾನು ಆಕೆಯನ್ನು ನೋಡ್ತೀನಿ. ಸುಮ್ಮನೆ ಹಂಗೆ ನೋಡ್ತಾನೆ ಕೂತ್ಕೊಂಡ್ಬಿಟ್ಟೆ ಸೊನ್ನೆ. ಇನ್ನೇನು ಈಗಲೂ ಅದೇ ಮೌನದಲ್ಲೇ ಇದ್ದೀನಿ. ನನಗೆ ಇನ್ನೂ ಟೈಮ್, ಅದನ್ನು ಆ ದುಃಖ ಎಲ್ಲವನ್ನೂ ತಿಳಿ ಮಾಡಿ ನಾವಿಬ್ರು ನಗ್ನಗ್ತಾ ಮಾತಾಡೋಕ್ಕೆ ಆಗ್ತಾನೇ ಇಲ್ಲ. ಸೊ ಪ್ರೀತಿಯ ಮಗ ಸಾಮ್ರಾಟ್, ಹೆಂಗೆ ಅನ್ನಿಸ್ತಿದ್ಯೋ? ಅಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಎಷ್ಟು ದಿವಸ ಮಿಸ್ ಮಾಡ್ಕೊತಿದ್ರಿ? ಖುಷಿ ಆಗ್ತದೆ. ಅಪ್ಪ ಅಮ್ಮ ಜಗಳಾಡ್ಕೊಂಡಿದ್ರಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರಾ ನಿಮ್ಮ ಅಪ್ಪ ಅಮ್ಮನ ವಿಷಯ? ಟಿ ವಿಲಿ ಬರ್ತಿದೆ, ಏನಾಗಿದೆ ಅಂತ ಕೇಳ್ತಿದ್ರು. ನಾನು ಸೈಲೆಂಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತಿದ್ದೆ. ಕೇಳ್ತಿದ್ರು. ಸ್ಕೂಲಲ್ಲೆಲ್ಲ ಮಾತಾಡ್ತಿದ್ರಾ? ಅಷ್ಟೊಂದು ಜನ ಕೇಳಿದ್ರು. ಏನಂತ ಸೈಲೆಂಟ್ ಆಗಿ ಬಂದ್ಬಿಡ್ತಿದ್ದೆ. ಏನಂತ ಕೇಳ್ತಿದ್ರು? ನಿಮ್ಮ ಅಪ್ಪ ಅಮ್ಮ ಜಗಳ ಆಗಿತ್ತಂತೆ, ನಾನು ಟಿವಿಲಿ ನೋಡಿದೆ ಹೇಳ್ಕೊಂಡು ನಿನ್ನ ಕಿಚಾಯಿಸ್ತಿದ್ರಾ? ಹಂಗೆ ಹೇಳ್ಕೊಂಡು ಹೋಗ್ತಿದ್ರು. ನಾನು ಸೈಲೆಂಟ್ ಆಗಿ ವಿಷಯಕ್ಕೆ ಬಂದೆ. ಈಗ ಹೋಗಿ ಹೇಳಿದ್ಯಾ ನಮ್ಮ ಅಪ್ಪ ಅಮ್ಮ ಮತ್ತೆ ಒಂದಾದ್ರು ಅಂತ? ಇವಾಗ ಅವತ್ತು ಫಸ್ಟ್ ಡೇ ಹೋದಾಗ, ಓಹ್ ನೀನು ಫುಲ್ ಹ್ಯಾಪಿ ನೀನು ಅಂದ್ಕೊಂಡು ಕೇಳ್ತಿದ್ರು. ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ನಮ್ಮ ಹಳೆಯ ದುಃಖಗಳನ್ನು ನೆನೆಸ್ಕೊಂಡಾಗ ಈಗ ನಗು ಬರುತ್ತೆ, ಹಳೆಯ ಸಂತೋಷಗಳನ್ನು ನೆನೆಸ್ಕೊಂಡಾಗ ಈಗ ಕಣ್ಣೀರು ಬರುತ್ತೆ ಅಂತ. ಹೌದೌದು. ಈಗೇನು ಅನಿಸುತ್ತೆ ಆ ಘಟನೆ ಆರಂಭ ಆದದ್ದು? ನೋಡಿದವ್ರು ಎಲ್ರಿಗೂ ಇದು ಯಾವತ್ತೂ ಸರಿ ಹೋಗೋದಿಲ್ಲ ಅಂತ ಅನಿಸಿತ್ತು ಅವತ್ತಿನ ಜಗಳವನ್ನು ನೋಡಿದಾಗ. ಹೌದೌದು. ಒಂದು ವಿಷಯಗಳಿಗೆ ಅಂತ ಹೇಳಕ್ಕೆ ಟೇಕನ್ ಯು ಟರ್ನ್ ಫ್ರಮ್ ಡೆಡ್ ಎಂಡ್. ಎಸ್ ಡೆಫಿನೆಟ್ಲಿ. ನನ್ನ ಅಲ್ಲಿ ಅನ್ಕೊಂಡೆ ಇಟ್ಸ್ ಮುಗಿದ ಕತೆ ಅಷ್ಟೇ ಇದು ಅಂತ. ಆಮೇಲೆ ಒಂದು ಸರ್ಟನ್ ಮೂಮೆಂಟ್ ಮೇಡ್ ಮೀ ಟು ಚೇಂಜ್ ಮೈ ಎಂಟೈರ್ ಮೈಂಡ್ ಸೆಟ್ ಬೈ ಸೀಯಿಂಗ್ ಆಲ್ ಮೈ ಕಿಡ್ಸ್ ಫೇಸ್. ಆಮೇಲೆ ನನ್ನ ಮೊನ್ನೆ ಈಗಲೂ ಕೂಡ ಯಾರಿಗೋ ಒಬ್ರಿಗೆ ಹಿಂಗೆ ಅಂದೆ. ನನ್ನ ದೊಡ್ಡ ಮಗಳು ಸ್ವಲ್ಪ ಭಯ ಪಡ್ತಾಳೆ ಮಾತಾಡೋದಕ್ಕೆ. ಚಿಕ್ಕವಳು ತುಂಬ ಫ್ರೆಂಡ್ಲಿ, ನನಗೆ ತುಂಬ ಒಂದು ಫ್ರೆಂಡ್ ಥರ. ಅವಳು ಒಂದು 10 ನಿಮಿಷ ಕಂಟಿನ್ಯೂಸ್ ಆಗಿ ಮಾತಾಡಿದ್ಲು. ಕಂಟಿನ್ಯೂಸ್ ಆಗಿ 10 ನಿಮಿಷ ಮಾತಾಡಿದ್ಲು. ಅಳ್ತಾಳೆ, ಎಲ್ಲನೂ ಹೇಳ್ತಾ ಹೋದ್ಲು. ಇಲ್ಲಪ್ಪ ನನಗೆ ಗೊತ್ತು, ನಿನ್ನ ಒಳ್ಳೆತನನೇ ನಿನಗೆ ಮುಳ್ಳು. ಅವಳು ಬಾಯಲ್ಲಿ ನಿನ್ನನ್ನು ಯೂಸ್ ಮಾಡ್ಕೋತಾರೆ, ಯಾರೂ ಟ್ರಸ್ಟ್ ವರ್ತಿಯಲ್ಲ, ನಿನ್ಗೆ ಯಾಕಪ್ಪ ಅರ್ಥ ಆಗಲ್ಲ ಇದು, ನೀನು ಯಾವಾಗ ಅರ್ಥ ಮಾಡ್ಕೋತೀಯಾ, ನಿನ್ನ ನೋಡ್ರೆ ನನಗೆ ಅಳು ಬರುತ್ತೆ. ಅಳ್ತಾ ಇದ್ದಾಳೆ ಕುತ್ಕೊಂಡು. ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಕುತ್ಕೊಂಡು ಅಳ್ತಾ ಇದ್ದಾಳೆ. ಯಾಕೋ ಮಗನೇ ಏನಾಯಿತು? ಇಲ್ಲಪ್ಪ ನನ್ನ ಮಾತು ನಂಬು, ಎಲ್ಲ ನೀನು ಸುಮ್ಮನೆ ಎಲ್ಲ ನೀನು ಯೂಸ್ ಮಾಡ್ತಾವ್ರಷ್ಟೇ, ಬೇಡಪ್ಪ ನಿನ್ನ ವೀಕ್ನೆಸ್ ನೋಡಿ ಇದು ಮಾಡ್ತಾವ್ರೆ, ನನ್ನ ಮಾತು ಕೇಳಪ್ಪ, ನನ್ನ ಮಾತು ಕೇಳಪ್ಪ. ಯಾಕೆ ಮಗನೇ ಏನಾಯ್ತು ಹೇಳೋ? ಯಾಕೋ ಅಮ್ಮನ ನೋಡ್ಬೇಕೇನೋ, ಹೋಗ್ತೀಯೇನೋ?
ಹೋಗು ಅಮ್ಮನ ಹತ್ರ ಹೋಗು, ನನಗೇನಿಲ್ಲ. ಇಲ್ಲಪ್ಪ ನಂಗೆ ನಿನ್ನ ನೋಡೋಕ್ಕಾಗ್ತಿಲ್ಲ. ಲೈಕ್ ಅಂತಿಮ ನಿರ್ಧಾರಕ್ಕೆ ಇಂಥದ್ದೊಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಮಗಳ ಕಾರಣ ಆದ್ಲು. ಮಗಳು ಅವಳು ತುಂಬ ಚೆನ್ನಾಗಿ ಮಾತಾಡಲಿಲ್ಲ. ನನಗೆಲ್ಲೋ ಒಂದು ಕಡೆ ನಾನು ಜನ್ಮ ಕೊಟ್ಟ ಮಗಳು ನನಗೆ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಬಿಟ್ಲಲ್ಲ. ತುಂಬ ದೊಡ್ಡ ಮನುಷ್ಯ ಆಗೋದ್ಲ ಅವಳು ಅವತ್ತು. ನನಗೆ ಬುದ್ಧಿ ಹೇಳೋದ್ಲಲ್ಲ. ಎಷ್ಟು ಒಂದು 7ನೇ ಕ್ಲಾಸ್ ಅಮ್ಮ ಅವಳು, 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ನನಗೆ ಒಂದು ತಾಯಿ ಸ್ಥಾನ ತುಂಬಿಟ್ಲು ನನ್ನ ಮಗಳು. ಅದಾದಮೇಲೆ ನನ್ನ ತಾಯಿನ ತಂದೆನ ಕೇಳಿದೆ, ನನ್ನ ತಾಯಿನ ಕರೆದು ಕೇಳಿದೆ, ಅಮ್ಮ ಈಗ ಒಂದು ಡಿಸೈಡ್ಮೆಂಟ್ ಮಾಡ್ಕೋತೀನಿ, ನಾನು ಕೇಸ್ನ ವಾಪಸ್ ತಗೋತೀನಿ, ಬೇರೆ ನಾನು ಯಾರನ್ನೂ ಕೇಳಕ್ಕೆ ಹೋಗಲ್ಲ. ಈಗ ಜನ್ಮ ಕೊಟ್ಟವಳು ನೀನು, ನಾನು ಹುಟ್ಟಿಸಿರೋ ಮಕ್ಕಳು, ನನ್ನ ತಂದೆ, ಇಷ್ಟು ಜನ ಬಿಟ್ಟರೆ ಇನ್ಯಾರನ್ನೂ ನಮ್ಮ ಮನೆ ನಿರ್ಧಾರಗಳನ್ನ ಇನ್ನೊಬ್ರಿಗೆ ಕೊಡೋದು ಬೇಡ. ಇನ್ನೊಬ್ರಿಗೆ ಕೊಟ್ಟೆ ನಾವು ಹಿಂಗಾಗಿರೋ ಜೀವನದಲ್ಲಿ. ಏನು ಹೇಳಮ್ಮ ಅದು, ನಾಲ್ಗೆ ಮೇಲೆ ಒಂದೇ ಮಾತು, ಫಸ್ಟ್ ಆ ಕೆಲಸ ಮಾಡ್ಕೊ, ಆಯಿತಾ? ಎಲ್ಲರನ್ನೂ ಕ್ಷಮಿಸ್ತಾ ಹೋಗು, ಆ ಕೆಲಸ ಮಾಡು. ಏನೂ ಆಗಿಲ್ಲ ಅನ್ಕೋ, ಚೆನ್ನಾಗಿ ಬದುಕ್ರಿ, ನೀವಿಬ್ಬರು ಚೆನ್ನಾಗಿ ಬದುಕ್ರಿ, ನನಗೇನೂ ಅಭ್ಯಂತರ ಇಲ್ಲ. ಫಸ್ಟ್ ವರ್ಡೇ ಅದು. ಟಕ್ಕಂತ ಹೂವು ಬಿತ್ತು ದೇವ್ರ ಫೋಟೋಯಿಂದ, ನಮ್ಮಮ್ಮ ಹೇಳೋ ಮಾತು ನನಗೆ. ಇದೆಲ್ಲ ಆದಮೇಲೆ ನಾನು ಕೋರ್ಟ್ಗೆ ಹೋಗ್ತಾ ಬರ್ತಾ ಯೂಸ್ ಟು ವಾಚರ್, ಅಲ್ಲಿ ಅಬ್ಸರ್ವ್ ಮಾಡ್ತಾನೆ ಇರ್ತಿದ್ದೆ. ಎಲ್ಲೋ ಒಂದು ಕಡೆ ನನ್ನ ಗಂಡ ಬೇಕು ಅನ್ನೋ ಒಂದು ಹಠ, ಅಯ್ಯೋ ಬಿಟ್ಟು ಹೋಗ್ತಾನ, ಕೋರ್ಟ್ ಡಿವೋರ್ಸ್ ಕೊಟ್ಬಿಡುತ್ತಾ ಅನ್ನೋ ಆ ಗೊಂದಲ, ಎಲ್ಲದ್ರ ಮಧ್ಯೆ ನೋಡ್ತಾನೆ. ಸರಿ, ಕೌನ್ಸ್ಲಿಂಗ್ ಎಲ್ಲ ನಡೀತಾ ಇತ್ತು, ಮೀಡಿಯೇಷನ್ ಲೆವೆಲ್ಗೆ ಹೋಯಿತು. ಅಲ್ಲಿ ಸುಮ್ಮನೆ ಮಾತಾಡ್ತಾ ಹೋದೆ. ಓಕೆ, ಆರ್ಡ್ರಾಗಿ ಹಾಕೋ ಬಿಟ್ಬಿಟ್ಟೆ, ಆರ್ಡ್ರು ಆಗೋಯ್ತು, ಮೇಂಟೆನೆನ್ಸ್ ಆರ್ಡ್ರ್ ಆಗೋಯ್ತು, ಮೀಡಿಯಲ್ಲಿ ಬರೋಂಗಿಲ್ಲ ಅಂತ ಆಗೋಯ್ತು. ಆಮೇಲೆ ತಿರ್ಗಿ ನಮ್ಮನೆ ಹತ್ರ ಬರೋಂಗಿಲ್ಲ ಅಂತ ಆಗೋಯ್ತು. ನೋಡೋಣ ತಾಳಿಂದ ಏನೇನಾಗುತ್ತೆ, ಇನ್ನು ಏನು ರಿಯಾಕ್ಷನ್ ಆಗುತ್ತೆ ಅಂತ. ಆಮೇಲೆ ಒಂದು ಸರಿ ಸಣ್ಣದಾಗಿ ಕೆದಕಿ ನೋಡಿದೆ, ಏನು ವಾಪಸ್ ತೊಗೊಂಡ್ರೆ ಏನೋ ಅಂತ. ಆಮೇಲೆ ಇನ್ನೊಂದು ಸತಿ ಯಾವಾಗಲೂ ಲಾಸ್ಟಲ್ಲಿ ಒಂದೆರಡು ಮಾತು ತುಂಬ ಚೆನ್ನಾಗಿ ಅಂದ್ಲು, ನನಗೂ ಯಾರೂ ಇಲ್ಲ ನಿನ್ಬಿಟ್ರೆ, ಏನೂ ಆಗಿಲ್ಲ, ಇವಾಗ ಎಲ್ಲ ಸರಿ ಮಾಡ್ಕೊಳ್ಳೋಣ. ಸೊ ದೀಸ್ ಆಲ್ ಮೇಡ್ ಮೀ ಟು ಟೇಕ್ ಎನ್ ವೆರಿ ಗುಡ್ ಚೇಂಜ್. ನಾನೇ ಹೋಗಿ ಇಮಿಡಿಯೇಟ್ ಮೀಡಿಯೇಷನ್ ಹಾಕಿ ಅಂತ, ಆಫ್ಟರ್ ದ ಆರ್ಡರ್ ಮೀಡಿಯೇಷನ್ ಹಾಕಿ ಅಂತ ಕೇಳಿದೆ. ಹೇಳಿರಲಿಲ್ಲ ಇವಳಿಗೂ ಕೂಡ ನಾನು ತಗೋತೀನಿ ಅಂತ. ಮೀಡಿಯೇಷನ್ ಹಾಕಿದ್ರು, ಬಿಟ್ಬಿಟ್ಟೆ ಸುಮ್ಮನೆ ಮಾತಾಡಲಿ ಅಂತ. ನಂಗೆ ಮೇಂಟೆನೆನ್ಸ್ ಕೊಡೋಕ್ಕಾಗಲ್ಲ, ಏನು ಮಾಡ್ಕೊತೀರಾ, ಅದು ಇದು ಎಲ್ಲ ಹೇಳಿ ಕೊನೆಗೆ ನಾನು ಅದು ವಾಪಸ್ ತಗೋತಾ ಇದ್ದೀನಿ ಅಂತ. ಅದು ಒಂದು ಮದುವೆ ಉಳಿದಂಥ ಕಥೆ. ನಾನು ಇತ್ತೀಚೆಗೊಂದು ಮಾತು ಹೇಳ್ತಾ ಹೇಳಿದೆ, ನಮ್ಮಲ್ಲಿ ಹೋರಾಟಗಳು ಅನೇಕ ನಡೆಯುತ್ತೆ, ಹುಲಿ ಉಳಿಸಿ, ಅರಣ್ಯ ಉಳಿಸಿ, ಪರಿಸರ ಉಳಿಸಿ ಅಂತ. ಆದರೆ ನಡಿಬೇಕಾಗಿರೋ ಹೋರಾಟ ಕುಟುಂಬ ಉಳಿಸಿ ಅನ್ನುವಂಥದ್ದು. ಆ ಒಂದು ಹೋರಾಟದಲ್ಲಿ ಒಂದು ಕುಟುಂಬ ಉಳಿದಿದೆ. ಮನುಷ್ಯ ಲಕ್ಷಾಂತರ ಆವಿಷ್ಕಾರಗಳನ್ನು ಮಾಡಿದ್ದಾನೆ. ಮನುಷ್ಯನ ಅತ್ಯಂತ ಅದ್ಭುತವಾದ ಆವಿಷ್ಕಾರ ಅಂದರೆ ಮದುವೆ ಮತ್ತು ಕುಟುಂಬ ಅನ್ನುವಂಥದ್ದು. ಅದು ಒಡೆದು ಹೋಗಬಾರ್ದು. ದುನಿಯಾ ವಿಜಿ ವಿಷಯದಲ್ಲಿ ಆ ಮಾತು ಸತ್ಯ ಆಗಿದೆ. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ಆದಮೇಲೆ ಈ ಸುಂದರ ಕುಟುಂಬದ ಜೊತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಲವೇ ಜೀವನ ಸಾಕ್ಷಾತ್ಕಾರ.